ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಟ್ನಾದಲ್ಲಿ ವಿಪಕ್ಷಗಳೆಲ್ಲ ಒಟ್ಟುಗೂಡಿ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ವು. ಆ ಸಭೆಯಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು. BJP ಎಂಬ ದೈತ್ಯ ಶಕ್ತಿಯ ವಿರುದ್ಧ ನಾವೆಲ್ಲ ಒಗ್ಗಟ್ಟಾದರೆ 2024ರಲ್ಲಿ ನಾವೊಂದು ಜಯವನ್ನು ಕಾಣಬಹುದು. ಈ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಹೋಗಬೇಕು ಅಂತ ಆ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಯಿತು. ಹೀಗೆ ಪಾಟ್ನಾದಲ್ಲಿನ ಒಗ್ಗಟ್ಟು BJPಗೆ ಇಕ್ಕಟ್ಟನ್ನು ತಂದಿಟ್ಟಿದೆ. ಇದೊಂದು ಕಡೆ. ಇನ್ನೊಂದು ಕಡೆಯಲ್ಲಿ ಗ್ಯಾರಂಟಿಯ ಭಯ BJPಯನ್ನು ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಪ್ರಯೋಗಿಸಿದಂತಹ ಗ್ಯಾರಂಟಿ ಅಸ್ತ್ರ ಕಾಂಗ್ರೆಸ್ಗೆ ವರದಾನವಾಗಿ ಪರಿಣಮಿಸಿದೆ. ಈಗ ಮಧ್ಯಪ್ರದೇಶ, ರಾಜಸ್ಥಾನ ಈ ಎಲ್ಲ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಕಾಂಗ್ರೆಸ್ ಹೊರಟಿದೆ. ಇಷ್ಟೇ ಅಲ್ಲ ಮಿತ್ರರೇ, ಮುಂಬರುವಂತಹ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಯನ್ನು ಬಳಸುತ್ತೆ. ಇಡೀ ದೇಶಕ್ಕೆ ಒಂದಷ್ಟು ಗ್ಯಾರಂಟಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ BJPಗೊಂದು ಆತಂಕ ಶುರುವಾಗಿದೆ. BJP ಅಂತೂ ಗ್ಯಾರಂಟಿ ಘೋಷಣೆ ಮಾಡುವಂತಹ ಸ್ಥಿತಿಯಲ್ಲಿಲ್ಲ. ಅವರು ಅದಕ್ಕೆ ವಿರುದ್ಧವಾದಂಥ ರಾಜಕಾರಣ ಮಾಡುವಂಥವ್ರು. ಫ್ರೀ ಕೊಡೋದರ ವಿರುದ್ಧವಾಗಿರೋದು BJPಯ ನಿಲುವು. ಹೀಗಾಗಿ ನಾವು ಗ್ಯಾರಂಟಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗೆ ಜನ ಓಟ್ ಹಾಕಿದರೆ ಏನು ಗತಿ ಅನ್ನುವಂತಹ ಪ್ರಶ್ನೆ BJPಗಿದೆ. ಇನ್ನೊಂದು ಮಿತ್ರರೇ, ಪಾಟ್ನಾದಲ್ಲಿನ ಸಭೆಯಲ್ಲಿ ಒಂದು ಅಭ್ಯರ್ಥಿಯ ಸೂತ್ರವನ್ನು ರಚಿಸಲಾಗಿದೆ. ದೇಶದ 400 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದೇ ಅಭ್ಯರ್ಥಿಯನ್ನು BJPಯ ವಿರುದ್ಧವಾಗಿ ನಿಲ್ಲಿಸಬೇಕು. ಒಂದೊಂದು ಕ್ಷೇತ್ರದಲ್ಲಿ BJPಯ ವಿರುದ್ಧವಾಗಿ 3-4 ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದಿಂದ ನಿಂತಿದ್ದೇ ಆದರೆ BJPಯನ್ನು ಸೋಲಿಸೋದಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಒಮ್ಮತದಿಂದ ಒಂದು ಅಭ್ಯರ್ಥಿಯನ್ನು BJPಯ ಅಭ್ಯರ್ಥಿಯ ವಿರುದ್ಧ ನಿಲ್ಲಿಸಬೇಕು. ಆಗ BJPಯನ್ನು ಸೋಲಿಸೋದು ಸುಲಭ ಅಂತ ಎಲ್ಲ ವಿಪಕ್ಷಗಳು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದಾವೆ. ಮಿತ್ರರೇ, ಇದೆಲ್ಲ BJPಗೆ ಒಂದು ಟೆನ್ಷನನ್ನು ತಂದಿಟ್ಟಿದೆ. ಇದರ ಜೊತೆಗೆ ಮುಸ್ಲಿಂ ಓಟುಗಳ ಧ್ರುವೀಕರಣ. ಕರ್ನಾಟಕದಲ್ಲಿ 89% ಮುಸ್ಲಿಮರು ವೋಟ್ ಮಾಡಿದ್ರು. ಈ ಎಲ್ಲ ಓಟು ಕೂಡ ಕಾಂಗ್ರೆಸ್ಗೆ ಬಂದಿದೆ. BJPಗೆ 1% ವೋಟ್ ಕೂಡ ಮುಸ್ಲಿಮರದ್ದು ಬಂದಿಲ್ಲ. ಅಂದರೆ ಮುಸ್ಲಿಮರು ಒಗ್ಗಟ್ಟಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದೇಶದ ಚುನಾವಣೆಯಲ್ಲೂ ಕೂಡ ಹೀಗೆ ಆದರೆ BJPಗೆ ಹಿನ್ನಡೆ ಆಗಬಹುದು. ಇಷ್ಟು ದಿನ BJPಗೆ ಮುಸ್ಲಿಮರು ವೋಟ್ ಹಾಕ್ತಿದ್ರು ಅಂತಿಲ್ಲ, ಬೇರೆ ಬೇರೆ ಪಕ್ಷಗಳಿಗೆ ಹಾಕ್ತಾ ಇದ್ರು. ಹೀಗಾಗಿ ಮುಸ್ಲಿಂ ವೋಟುಗಳು ಚದರಿ ಹೋಗ್ತಾ ಇತ್ತು. ಒಂದೇ ಕಡೆಗೆ ಮುಸ್ಲಿಂ ವೋಟುಗಳು ಬರ್ತಾ ಇರಲಿಲ್ಲ. ಈಗ ಅವರೆಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೆ ಆದರೆ BJPಗೆ ಹಿನ್ನಡೆ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರದಲ್ಲಿ BJP ಇದೆ. ಹೀಗಾಗಿ BJP ತನ್ನ ಅಂತಿಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಇದರ ಸೂಚನೆಯನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಂತಹ BJPಯ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರೇ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ? ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರುವ ಬಗ್ಗೆ ಪ್ರಧಾನಿ ಮೋದಿ ಸುಳಿವನ್ನು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ. ಸಂವಿಧಾನದಲ್ಲೂ ಕೂಡ ಇದೇ ಇದೆ. ಹೀಗಾಗಿ ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಆಗಬೇಕು. ಆದರೆ ಇದಕ್ಕೆ ವಿಪಕ್ಷಗಳು ವಿರೋಧವನ್ನು ಮಾಡ್ತವೆ. ತ್ರಿವಳಿ ತಲಾಕ್ ರದ್ದಾದಾಗಲೂ ಕೂಡ ವಿಪಕ್ಷಗಳು ವಿರೋಧವನ್ನು ಮಾಡಿದ್ವು. ಆದರೆ ತ್ರಿವಳಿ ತಲಾಕ್ ಎಷ್ಟೋ ಇಸ್ಲಾಂ ದೇಶಗಳಲ್ಲೇ ಜಾರಿಯಲ್ಲಿಲ್ಲ. ನಾನು ಇತ್ತೀಚೆಗೆ ಈಜಿಪ್ಟ್ಗೆ ಹೋಗಿದ್ದೆ. ಈಜಿಪ್ಟ್ನಲ್ಲಿ 80 ವರ್ಷದ ಹಿಂದೆಯೇ ತ್ರಿವಳಿ ತಲಾಕ್ ರದ್ದಾಗಿದೆ. ಈಜಿಪ್ಟ್ ಒಂದು ಮುಸ್ಲಿಂ ಬಾಹುಳ್ಯವುಳ್ಳಂತಹ ದೇಶ. ಪಾಕಿಸ್ತಾನ ಸೇರಿದಂತೆ ಅನೇಕ ದೇಶಗಳಲ್ಲಿ ತ್ರಿವಳಿ ತಲಾಕ್ ಅಸ್ತಿತ್ವದಲ್ಲಿಲ್ಲ, ಜಾರಿಯಲ್ಲಿಲ್ಲ. ಅದನ್ನು ಅಲ್ಲಿನ ಜನ ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಸಪರೇಟ್ ಆದಂತಹ ಕಾನೂನನ್ನು ತರಲಾಗಿದೆ. ಅಂದರೆ ಮುಸ್ಲಿಂ ಧರ್ಮವನ್ನೇ ಅನುಸರಿಸುವಂತಹ ದೇಶದಲ್ಲೇ ತ್ರಿವಳಿ ತಲಾಕ್ ಇರಲಿಲ್ಲ. ಭಾರತದಲ್ಲಿ ತ್ರಿವಳಿ ತಲಾಕ್ ಇತ್ತು. ಇದನ್ನು BJP ಸರ್ಕಾರ ರದ್ದು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷಗಳು ವಿರೋಧವನ್ನು ಮಾಡಿದ್ವು. ಅಂದರೆ ಮೋದಿಯವರು ಏನು ಹೇಳೋದಕ್ಕೆ ಹೊರಟಿದ್ರು ಅಂತಂದರೆ, ನಾವು ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರ್ತೀವಿ, ಇದಕ್ಕೂ ಕೂಡ ವಿರೋಧ ಪಕ್ಷಗಳು ವಿರೋಧವನ್ನು ಮಾಡ್ತವೆ. ಆದರೆ ದೇಶದ ದೃಷ್ಟಿಯಿಂದ ಇದು ಅನಿವಾರ್ಯ, ನಾವು ದೇಶದ ಪರವಾಗಿ ನಿರ್ಧಾರವನ್ನು ಕೈಗೊಳ್ಳುವವರು ಅಂತ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮಿತ್ರರೇ, ಮೇಲ್ನೋಟಕ್ಕೆ ಇದೇನು ದೊಡ್ಡ ವಿಚಾರವಾಗಿ ಕಾಣೋದಕ್ಕಿಲ್ಲ. ಆದರೆ ಇದು BJP ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ. ಮಿತ್ರರೇ, ಕರ್ನಾಟಕ ಚುನಾವಣೆಯನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ BJPಯ ಹಿಂದುತ್ವ ಕೈಕೊಟ್ಟಿತ್ತು. ಇವರು ಕೇವಲ ಬಾಯಿ ಮಾತಿಗಷ್ಟೇ ಹಿಂದುತ್ವ ಅಂತ ಹೇಳಿದ್ರು. ಮುಸ್ಲಿಮರ ಓಲೈಕೆ ಮಾಡುವಂತಹ ಕೆಲಸವನ್ನು ಕೂಡ ಕೆಲ ನಾಯಕರು ಮಾಡಿದ್ರು. ಕೇಂದ್ರ ಮಟ್ಟದಲ್ಲೂ ಕೂಡ ಇದೇ ಆಗ್ತಾ ಇದೆ. ಮುಸ್ಲಿಮರ ಪರವಾದಂತಹ ಮೃದು ಧೋರಣೆ BJPಗೆ ಮಾರಕವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆ ಎನ್ನುವಂಥ ಲೆಕ್ಕಾಚಾರಕ್ಕೆ ಈಗ BJP ಬಂದಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? BJPಗೆ ಹಿಂದೂಗಳ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇದೆ. ಆದರೆ ಮುಸ್ಲಿಮರು ಕೂಡ ಸ್ವಲ್ಪ ಪರ್ಸೆಂಟ್ ನಮಗೆ ವೋಟ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ BJP ಇತ್ತು. ಆದರೆ ಕರ್ನಾಟಕದಲ್ಲಿ ಇದು ಸುಳ್ಳಾಗಿದೆ. ಇನ್ನೂ ನಾವು ಮುಸ್ಲಿಮರು ವೋಟ್ ಹಾಕ್ತಾರೆ ಎನ್ನುವಂತಹ ಭ್ರಮೆಯಲ್ಲಿ ಇದ್ದರೆ BJPಗೆ ಹಿಂದೂಗಳ ಮತ ಬ್ಯಾಂಕ್ ಕೂಡ ಚದುರಿ ಹೋಗುತ್ತೆ. ಹಿಂದೂಗಳಿಗೆ ಬೇಸರ ಆಗಬಹುದು, ನಮ್ಮ ಸಾಂಪ್ರದಾಯಿಕ ಮತ ಬ್ಯಾಂಕ್ ಒಡೆದು ಹೋಗಬಹುದು ಅಂತ ಅನಿಸೋದಕ್ಕೆ ಶುರುವಾಗಿದೆ. ಒಂದು ವೇಳೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಿಂದೂಗಳ ಮತ ಬ್ಯಾಂಕ್ ಒಡೆದಿದ್ದೇ ಆದರೆ BJPಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಹೀಗಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗಿಸಬೇಕು.
ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲೇ ಈ ಒಂದು ಮಸೂದೆಯನ್ನು ಮಂಡಿಸಬೇಕು ಅಂತ ಬಿಜೆಪಿ ಲೆಕ್ಕಾಚಾರದಲ್ಲಿದೆ. ಈಗಾಗಲೇ ಲಾ ಕಮಿಷನ್ ಈ ಬಗ್ಗೆ ಸಲಹೆಯನ್ನು ಕೇಳಿದೆ. ಜನಸಾಮಾನ್ಯರಿಂದ, ಧಾರ್ಮಿಕ ಮುಖಂಡರಿಂದ ಸಲಹೆಗಳನ್ನು ಕೇಳಲಾಗಿದೆ. ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತಂದರೆ ಏನಾಗುತ್ತೆ ಅಂದರೆ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸಕ್ಕೆ ಲಾ ಕಮಿಷನ್ ಮುಂದಾಗಿದೆ. ಇದರ ಅರ್ಥ ಏನು ಅಂತಂದರೆ ಕೇಂದ್ರ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರೋದಕ್ಕೋಸ್ಕರವಾಗಿ ವರ್ಕೌಟ್ ಆರಂಭಿಸಿದೆ. ಚಳಿಗಾಲದ ಅಧಿವೇಶನದಲ್ಲಿ ಇದೊಂದು ರೂಪುರೇಷೆಯನ್ನು ಪಡೆದುಕೊಂಡು ಸಂಸತ್ತಿನಲ್ಲಿ ಮಂಡನೆಯಾಗುವಂಥ ಸಾಧ್ಯತೆ ಇದೆ. ಯಾವಾಗ ಇದು ಸಂಸತ್ತಿನಲ್ಲಿ ಮಂಡನೆಯಾಗುತ್ತೋ ಲೋಕಸಭೆಯಲ್ಲಿ ಅನುಮೋದನೆ ಸಿಗುತ್ತೆ, ನಂತರ ರಾಜ್ಯಸಭೆಯಲ್ಲಿ ಅನುಮೋದನೆಯನ್ನು ಪಡೆದು ರಾಷ್ಟ್ರಪತಿ ಅಂಕಿತಕ್ಕೆ ಹೋಗುತ್ತೆ. ಒಂದು ಸಲ ರಾಷ್ಟ್ರಪತಿ ಅಂಕಿತ ಆಯಿತು ಅಂತಂದರೆ ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾಗುತ್ತೆ. ಮಿತ್ರರೇ, ಏನದು ಯೂನಿಫಾರ್ಮ್ ಸಿವಿಲ್ ಕೋಡ್? ಜಾರಿಯಾಗುತ್ತೆ ನಿಜ, ಬಿಜೆಪಿ ಇದನ್ನು ಅಸ್ತ್ರವಾಗಿ ಬಳಸ್ತಿದೆ ನಿಜ. ಇದರಿಂದ ಏನು ಲಾಭ, ಯಾರಿಗೆ ಲಾಭ, ಈ ಎಲ್ಲ ಪ್ರಶ್ನೆ ಬರುತ್ತೆ. ಇವತ್ತು ಮಿತ್ರರೇ, ನಾವು ಹೇಳೋದಕ್ಕಷ್ಟೇ ಈ ದೇಶದಲ್ಲಿ ಒಂದು ಸಂವಿಧಾನ, ಒಂದು ಕಾನೂನು, ಎಲ್ಲರೂ ಕೂಡ ಅದರ ಅಡಿಯಲ್ಲಿದ್ದೀವಿ. ಆದರೆ ಇದು ಆಚರಣೆಯಲ್ಲಿಲ್ಲ. ಸಂವಿಧಾನ ಒಂದೇ ಇದೆ, ಆದರೆ ಅದರಲ್ಲಿರುವ ಕಾನೂನುಗಳು ಎಲ್ಲರಿಗೂ ಒಂದೇ ಆಗಿಲ್ಲ. ಕ್ರಿಮಿನಲ್ ಕಾನೂನುಗಳೇನಿದೆ, ಇದು ಇಡೀ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಒಂದೇ ಕಾನೂನು. ಈಗ ನಾನು ತಪ್ಪು ಮಾಡಿದೆ ಅಂತಂದರೆ ಅದು ತಪ್ಪು, ಇನ್ನೊಬ್ಬ ಬೇರೆ ಧರ್ಮದವನು ತಪ್ಪು ಮಾಡಿದ್ರು ಅದು ತಪ್ಪು, ಸಿಖ್ ಧರ್ಮದವನು ತಪ್ಪು ಮಾಡಿದ್ರು ತಪ್ಪೆ, ಬೌದ್ಧ ಧರ್ಮದವನು ತಪ್ಪು ಮಾಡಿದ್ರು ತಪ್ಪೆ, ಹಿಂದೂ ತಪ್ಪು ಮಾಡಿದ್ರು ತಪ್ಪೆ, ಮುಸ್ಲಿಂ ತಪ್ಪು ಮಾಡಿದ್ರು ತಪ್ಪೆ. ಒಂದೇ ಮಾನದಂಡದ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಮುಸ್ಲಿಂ ಧರ್ಮದವನು ರೇಪ್ ಮಾಡಿದ್ರೆ ಅವನಿಗೆ ಜಾಸ್ತಿ ಶಿಕ್ಷೆ ಅಂತಾಗಲಿ, ಹಿಂದೂ ಧರ್ಮದವನು ರೇಪ್ ಮಾಡಿದ್ರೆ ಅವನಿಗೆ ಕಡಿಮೆ ಶಿಕ್ಷೆ ಅಂತಾಗಲಿ ಇಲ್ಲ. ಕ್ರಿಮಿನಲ್ ಕಾನೂನು ಇಡೀ ದೇಶದಲ್ಲೂ ಒಂದೇ ಇದೆ. ಆದರೆ ಮಿತ್ರರೇ, ಕೆಲ ಸಾಮಾಜಿಕ ಆಚರಣೆಗಳಿಗಿರುವಂತಹ ಕಾನೂನು ಮತ್ತು ಧಾರ್ಮಿಕ ಆಚರಣೆಗಿರುವಂತಹ ಕಾನೂನು ಬೇರೆ ಬೇರೆಯಾಗಿದೆ. ಅದರಲ್ಲೂ ಮುಖ್ಯವಾಗಿ ವಿವಾಹ ಕಾಯ್ದೆಗಳು. ಹಿಂದೂ ಧರ್ಮಕ್ಕೋಸ್ಕರವಾಗಿ ಹಿಂದೂ ವಿವಾಹ ಕಾಯ್ದೆ ಜಾರಿಯಲ್ಲಿದೆ. ಮುಸ್ಲಿಂ ಧರ್ಮದವರಿಗೆ ಅವರದೇ ಆದಂತಹ ಕಾಯ್ದೆ ಜಾರಿಯಲ್ಲಿದೆ. ಅವರ ಧರ್ಮ ಏನು ಹೇಳುತ್ತೋ ಅದರ ಅಡಿಯಲ್ಲಿ ಅವರು ವಿವಾಹಗಳನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ, ಆಸ್ತಿ ಹಕ್ಕನ್ನು ಪಡೆಯೋದಕ್ಕೆ ಅವಕಾಶ ಇದೆ, ಕೌಟುಂಬಿಕ ಆಚರಣೆಗಳನ್ನು ಆಚರಣೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಹಿಂದೂಗಳಿಗೆ ಸಪರೇಟ್ ಆದಂತಹ ಕಾನೂನಿದೆ. ಮಿತ್ರರೇ, ಇದೇ ಈಗ ಬಹುಸಂಖ್ಯಾತರ ವಿರೋಧಕ್ಕೆ ಕಾರಣ ಆಗಿರೋದು. ಮಿತ್ರರೇ, ಇವತ್ತು ಹಿಂದೂಗಳಲ್ಲಿ ತಲೆತಲಾಂತರಗಳಿಂದ ಆಚರಣೆ ಮಾಡಿಕೊಂಡು ಬಂದಂಥ ಸಂಪ್ರದಾಯಗಳಿತ್ತು. ಆದರೆ ಹಿಂದೂ ಕಾಯ್ದೆ ಬಂದ ನಂತರ ಅದಕ್ಕೆಲ್ಲ ತಿಲಾಂಜಲಿ ಇಡಲಾಗಿದೆ. ಉದಾಹರಣೆಗೆ, ಹಿಂದೂಗಳು ಬಹುಪತ್ನಿತ್ವ ಹೊಂದೋದಕ್ಕೆ ಅವಕಾಶ ಇತ್ತು. ಒಂದೇ ಮದುವೆ ಆಗಬೇಕು ಅಂತೇನು ರೂಲ್ಸ್ ಇರಲಿಲ್ಲ. ನಮಗೆ ಶ್ರೀರಾಮಚಂದ್ರ ಆದರ್ಶ ಪುರುಷ. ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಿದ್ದ. ಹಾಗಂತ ಹಿಂದೂಗಳೆಲ್ಲರೂ ಕೂಡ ಏಕಪತ್ನಿ ವ್ರತಸ್ಥರು ಅಂತೇನಿರಲಿಲ್ಲ. ಹಲವು ಮದುವೆಗಳನ್ನು ಮಾಡ್ಕೊಳ್ತಾ ಇದ್ರು. ನಮ್ಮ ಹಿಂದೂ ರಾಜರು ಅನೇಕ ಮದುವೆಯನ್ನು ಮಾಡ್ಕೊಳ್ತಾ ಇದ್ರು. ಸಾಮಾಜಿಕ ಆಚರಣೆಯಲ್ಲೂ ಕೂಡ ಇದು ಜಾರಿಯಲ್ಲಿತ್ತು. ಒಬ್ಬರು ಒಂದೇ ಮದುವೆ ಮಾಡ್ಕೊಳ್ಬೇಕು ಅಂತ ರೂಲ್ಸ್ ಇರಲಿಲ್ಲ. ಆದರೆ ಹಿಂದೂ ವಿವಾಹ ಕಾಯ್ದೆ ಬಂದ ನಂತರ ಒಬ್ಬರು ಒಂದೇ ಮದುವೆ ಮಾಡ್ಕೊಳ್ಬೇಕು. ಒಂದು ವೇಳೆ ಆತ ಇನ್ನೊಂದು ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಆತ ವಿಚ್ಛೇದನವನ್ನು ಕೊಡಬೇಕು. ಮೊದಲ ಪತ್ನಿಗೆ ವಿಚ್ಛೇದನ ಆದ ಬಳಿಕ, ಕಾನೂನಾತ್ಮಕವಾಗಿ ಆಕೆಯಿಂದ ಬಿಡುಗಡೆ ಹೊಂದಿದ ಬಳಿಕವಷ್ಟೇ ಆತ ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶ ಇದೆ. ಇದು ಹಿಂದೂಗಳಿಗಿರುವ ಕಾನೂನು. ಇನ್ನೊಂದು ಕಡೆಯಲ್ಲಿ ಮುಸ್ಲಿಮರಲ್ಲಿ ಈ ಆಚರಣೆ ಇಲ್ಲ. ಮುಸ್ಲಿಮರಲ್ಲಿ ಬಹುಪತ್ನಿತ್ವ ಆಚರಣೆಯಲ್ಲಿದೆ. ಅವರು ಒಂದೇ ಮದುವೆಯನ್ನು ಮಾಡ್ಕೊಳ್ಬೇಕು ಅಂತಿಲ್ಲ. ಮೊದಲನೇ ಹೆಂಡತಿ ಜೊತೆಲಿರುವಂತೆ ಇನ್ನೊಂದು ಮದುವೆ ಆಗಬಹುದು, ಇಬ್ಬರೂ ಜೊತೆಲಿರುವಂತೆ ಮೂರನೇ ಮದುವೆಯನ್ನು ಆಗಬಹುದು, 3 ಜನರ ಜೊತೆಗೆ 4ನೇ ಮದುವೆಯನ್ನು ಆಗಬಹುದು. ಹೀಗಾಗಿ ಈ ದೇಶದಲ್ಲಿ ಎಷ್ಟೋ ಜನ ಹಿಂದೂ ಧರ್ಮದವರು, ಸಿಖ್ ಧರ್ಮದವರು ಅಥವಾ ಬೌದ್ಧ ಧರ್ಮದವರು ಇನ್ನೊಂದು ಮದುವೆ ಆಗಬೇಕು, ತನ್ನ ಮೊದಲನೇ ಹೆಂಡತಿನೂ ಜೊತೆಲಿ ಇಟ್ಕೊಳ್ಬೇಕು ಅಂತಂದರೆ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಆಮೇಲೆ ಮದುವೆ ಆಗ್ತಾರೆ. ಯಾಕೆಂದರೆ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ ನಂತರ ಅವರ ಕಾನೂನು ಅನ್ವಯ ಆಗುತ್ತೆ, ಹಿಂದೂಗಳ ಕಾನೂನು ಅನ್ವಯ ಆಗೋದಿಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಇನ್ನು ಆಸ್ತಿಯ ವಿಚಾರಕ್ಕೆ, ಹಿಂದೂಗಳ ಕುಟುಂಬ ವ್ಯವಸ್ಥೆಯಲ್ಲಿ ಮಗನಿಗೆ ಎಷ್ಟು ಆಸ್ತಿಯ ಹಕ್ಕಿದೆಯೋ ಅಷ್ಟೇ ಮಗಳಿಗೂ ಕೂಡ ಆಸ್ತಿಯ ಹಕ್ಕಿದೆ. ಗಂಡು ಹೆಣ್ಣು ಸಮಾನ. ಒಬ್ಬ ತಂದೆಗೆ ಒಂದು ಗಂಡು ಮಗು ಇದೆ, ಇನ್ನೊಂದು ಹೆಣ್ಣು ಮಗು ಇದೆ. ಈ ಇಬ್ಬರು ಇದ್ದಾರೆ ಅಂತಂದರೆ ಆ ಇಬ್ಬರಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಸಮಾನ ಭಾಗವಿರುತ್ತೆ. ಗಂಡು ಮಗುವಿಗೆ 60% ಅಂತಾಗಲಿ, ಹೆಣ್ಣು ಮಗುವಿಗೆ 40% ಅಂತಾಗಲಿ ಇಲ್ಲ. ತಂದೆ ಇಬ್ಬರಿಗೂ ಕೂಡ ಸಮಾನವಾಗಿ ಆಸ್ತಿಯನ್ನು ಕೊಡಬೇಕು. ಅವರವರಲ್ಲಿ ಒಪ್ಪಿಗೆ ಇದ್ದು, ಈಗ ನಾನು ಹೆಣ್ಣು ಮಗಳಾಗಿದ್ದೀನಿ, ನನ್ನ ಗಂಡನ ಮನೆಯಲ್ಲಿ ಬೇಕಾದಷ್ಟು ಆಸ್ತಿ ಇದೆ, ನನಗೆ ತಂದೆ ಆಸ್ತಿ ಬೇಡ ಅಂತ ಹೇಳಿದ್ರೆ ಓಕೆ. ಇಲ್ಲದಿದ್ದರೆ ಆಕೆ ಏನಾದರೂ ಬಯಸಿದರೆ ಸಮಾನವಾಗಿ ಆಸ್ತಿಯನ್ನು ಪಡೆಯೋದಕ್ಕೆ ಅಧಿಕಾರ ಇದೆ. ಆದರೆ ಮುಸ್ಲಿಂ ಧರ್ಮದಲ್ಲಿ ಹೀಗಿಲ್ಲ. ಅಲ್ಲಿ ಪುರುಷ ಪ್ರಧಾನವಾದಂಥ ಆಚರಣೆ ಇದೆ. ಮಹಿಳೆಯರಿಗೆ ಹೆಚ್ಚಿನ ಆಸ್ತಿಯಲ್ಲಿ ಭಾಗ ಇಲ್ಲ. ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಇದು ಅಸಮತೋಲನವನ್ನು ಹೊಂದಿದೆ. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಹೀಗಾಗಿ ಇಡೀ ದೇಶದಲ್ಲಿ ಒಂದೇ ಕಾನೂನು ಇರಬೇಕು, ಎಲ್ಲರೂ ಕೂಡ ಒಂದೇ ಕಾನೂನಿನ ಅಡಿಯಲ್ಲಿ ಬದುಕಬೇಕು. ಇದು ಈಗ ಹಿಂದೂ ವಿವಾಹ ಕಾಯ್ದೆ ಏನಿದೆ ಅದೇ ಜಾರಿಯಲ್ಲಿರಬೇಕು ಅಂತೇನಿಲ್ಲ. ಅದರಲ್ಲೂ ಕೂಡ ಬದಲಾವಣೆಯನ್ನು ತರಬಹುದು ಕೇಂದ್ರ ಸರ್ಕಾರ. ಹೀಗಾಗಿ ಇಡೀ ದೇಶಕ್ಕೆ ಅನ್ವಯವಾಗುವಂತೆ ಒಂದು ಕಾನೂನನ್ನು ಜಾರಿಗೆ ತರಬೇಕು.
ಅದು ಯಾವ ಕಾನೂನು ಆಗಿರಬೇಕು ಅಂತ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡುತ್ತೆ. ಅದು ಹೊರಬಂದ ನಂತರವೇ ಗೊತ್ತಾಗುತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ ಏನೇನು ಕಾನೂನಿದೆ, ಯಾರ್ಯಾರು ಯಾವುದರ ಅಡಿಯಲ್ಲಿ ಬರ್ತಾರೆ ಅಂತ. ಈಗ ವಿಚ್ಛೇದನ ಪಡಿಬೇಕು ಅಂತಂದರೆ ಮುಸ್ಲಿಮರು ಕೂಡ ವಿಚ್ಛೇದನವನ್ನೇ ಪಡಿಬೇಕು. ಈಗ ಮದುವೆಯ ವಿಚಾರದಲ್ಲಿರಬಹುದು, ಆಸ್ತಿಯ ವಿಚಾರದಲ್ಲಿರಬಹುದು, ಎಲ್ಲ ವಿಚಾರದಲ್ಲೂ ಒಂದೇ ಕಾನೂನು ಜಾರಿಗೆ ಬರುವಂತಹದ್ದು. ಇದನ್ನು ಈಗ ಕೇಂದ್ರ ಸರ್ಕಾರ ಏನು ಪ್ರತಿಪಾದಿಸ್ತಿರೋದಲ್ಲ. ಮೋದಿ ಈಗ ಹೇಳಿದ್ರು ಅಂದ ತಕ್ಷಣ ಇದೇನು ಕಾನೂನು ಆಗಬೇಕು ಅಂತಿಲ್ಲ. ಇದು ನಮ್ಮ ಸಂವಿಧಾನದಲ್ಲೇ ಇದೆ. ಆರ್ಟಿಕಲ್ 44ನಲ್ಲಿ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಲ್ಲೇ ಇದಿರುವಂತಹದ್ದು. ಇದನ್ನು ಯಾರೋ ತಿದ್ದುಪಡಿ ಮಾಡಿ ಸೇರಿಸಿರುವಂತಹದ್ದಲ್ಲ. ಮೂಲ ಸಂವಿಧಾನದಲ್ಲೇ ಆರ್ಟಿಕಲ್ 44 ಸಮಾನ ನಾಗರಿಕ ಸಂಹಿತೆಯನ್ನು ಪ್ರತಿಪಾದಿಸುತ್ತೆ. ಈ ದೇಶದಲ್ಲಿ ಬದುಕುವಂತಹ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಮಾನ. ಆತನಲ್ಲಿ ಮೇಲೂ ಇಲ್ಲ, ಕೀಳೂ ಇಲ್ಲ. ಪ್ರತಿಯೊಬ್ಬನು ಒಂದೇ ಕಾನೂನಿನ ಅಡಿಯಲ್ಲಿ ಬದುಕಬೇಕು. ಪ್ರತಿಯೊಬ್ಬನ ಆಚರಣೆಗಳು ಒಂದೇ ಆಗಿರಬೇಕು. ಹಾಗಂತ ಆಚರಣೆ ಒಂದೇ ಆಗಿರಬೇಕು ಅಂತಂದರೆ ಒಂದೇ ದೇವರಿಗೆ ಕೈ ಮುಗಿಬೇಕು, ಒಂದೇ ಧಾರ್ಮಿಕ ಆಚರಣೆಯನ್ನು ಆಚರಿಸಬೇಕು ಅಂತಲ್ಲ. ಅದಕ್ಕಾಗಿ ಆರ್ಟಿಕಲ್ 25 ಮತ್ತು 28 ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯದ ಬಗ್ಗೆ ಪ್ರತಿಪಾದಿಸುತ್ತೆ. ನೀವು ಮಸೀದಿಗಾದರೂ ಹೋಗಬಹುದು, ನಮಾಜನ್ನಾದರೂ ಮಾಡಬಹುದು. ಆದರೆ ಈ ಮದುವೆಯ ವಿಚಾರದಲ್ಲಿ, ಸಾಮಾಜಿಕ ಆಚರಣೆಯ ವಿಚಾರದಲ್ಲಿ ಒಂದೇ ಕಾನೂನು ಇರಬೇಕು. ಈಗ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡೋದು ಹೊರಟಿದೆ. ಮಿತ್ರರೇ, 2019ರ BJPಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋದು ಕೂಡ ಒಂದು ಪ್ರಧಾನವಾದ ಅಂಶ ಆಗಿತ್ತು. ಆದರೆ ಇದನ್ನು BJP ಕೈ ಬಿಟ್ಟಂತೆ ಕಂಡು ಬರ್ತಾ ಇತ್ತು. ಇವರು ರಾಮ ಮಂದಿರ ವಿಚಾರದಲ್ಲಿ ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನೊಂದು ಆರ್ಟಿಕಲ್ 370ಯನ್ನು ರದ್ದು ಮಾಡಾಗಿದೆ. ಅನೇಕ ವಿಚಾರದಲ್ಲಿ BJP ತಾನು ನುಡಿದಂತೆ ನಡೆದುಕೊಂಡಿದೆ. ಆದರೆ ಈ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋದಿದೆಯಲ್ಲ, ಇದು ಸ್ವಲ್ಪ ಜೇನುಗೂಡಿಗೆ ಕಲ್ಲೊಡೆದಂತೆ ಅಂತ BJP ಅಂದುಕೊಂಡಿತ್ತು. ಈ ಹಿಂದೆ CAA ಜಾರಿಗೆ ತಂದಾಗ ಏನು ವಿರೋಧ ಉಂಟಾಗಿತ್ತೋ ಅದೇ ರೀತಿಯಾಗಿ ವಿರೋಧ ಉಂಟಾಗಬಹುದು. ಮುಸ್ಲಿಂ ಮತಗಳು ಒಂದು ವೇಳೆ BJPಗೆ ಬರೋದಿದ್ರೆ ಅದು ದೂರ ಆಗಬಹುದು ಅನ್ನುವಂಥ ಆತಂಕ BJPಗಿತ್ತು. ಆದರೆ ಈಗ ಕೇಂದ್ರ ನಾಯಕರಿಗೆ ಏನು ಅನಿಸೋದಕ್ಕೆ ಶುರುವಾಗಿದೆ, ಮುಸ್ಲಿಂ ಮತಗಳು ನಮಗೆ ಬರೋದಿಲ್ಲ, ಇದು ಕನ್ಫರ್ಮ್. ಒಂದು ವೇಳೆ ನಾವು ಇದನ್ನು ಜಾರಿಗೆ ತರದೇ ಇದ್ದರೆ, ನಾವು ಕೇವಲ ಇದನ್ನು ಹೇಳ್ತಾ ಇದ್ದರೆ ಹಿಂದೂಗಳ ಸಾಂಪ್ರದಾಯಿಕ ಮತ ಬ್ಯಾಂಕ್ ಕೂಡ ಒಡೆದು ಹೋಗುತ್ತೆ. ಇದು BJPಗೆ ಏನು ಬರ್ತಾ ಇತ್ತು, ಇದು ಕೂಡ ಮುಂಬರುವ ದಿನಗಳಲ್ಲಿ ಈ ಮತ ಬ್ಯಾಂಕ್ ಕೂಡ ಕೈಬಿಟ್ಟು ಹೋಗುತ್ತೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಮುಂಬರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತರೋದು, ಈ ಮೂಲಕವಾಗಿ 2024ರ ಲೋಕಸಭಾ ಚುನಾವಣೆಗೆ ಒಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ BJP ನಿರ್ಧಾರ ಮಾಡಿದೆ. ಜನ ಇದನ್ನು ಒಪ್ಪಿ BJPಗೆ ಮತ ನೀಡ್ತಾರಾ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ BJP ಈ ರೀತಿಯಾಗಿ ಯೋಚನೆ ಮಾಡ್ತಿದೆ. ಮಿತ್ರರೇ, ನಿಮಗೇನು ಅನಿಸುತ್ತೆ? ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇರಬೇಕಾ ಅಥವಾ ಈಗಿರುವಂತಹ ಕಾನೂನೇ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.